ಇಲ್ಲಿ ಶಿವಲಿಂಗ ಬಂದು ಕೆಂಪು ಶಿವಲಿಂಗ ಅಂದ್ರೆ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿದಂತ ಶಿವಲಿಂಗ ಅಂತೆ. ಶಿವಂ ಶಿವಂ ಸನಾತನಂ ಹರಂ ಹರಂ ಪುರಾತನಂ. ನಾಳೆ ಬೆಳಿಗ್ಗೆ ಡೈವರ್ಸ್ಗೆ ಅಪ್ಲೈ ಮಾಡ್ಬೇಕು ಅಂತ ಹೊರಡ್ತಾರೆ. ಇವತ್ತು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನೇನು ಗೇಟ್ ದಾಟಿರೋದಿಲ್ಲ, ಆ ಕಡೆಯಿಂದ ಪತ್ನಿ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ, ಇಲ್ಲಾರೆ ಡೈವರ್ಸ್ ಬೇಡ, ಇಬ್ರು ಒಂದಾಗಿರೋಣ ಅಂತ ಹೇಳಿ ಮಾತಾಡ್ತಾರೆ. काल लाल ज्योतिर्लिंग नरगदेश्वर महाकाल लाल ज्योतिर्लिंग, ऐसा आप उनका नामकरण करेंगे. नरगदेश्वर महाकाल लाल ज्योतिर्लिंग, नरगदेश्वर महाकाल लाल ज्योतिर्लिंग, इनका नामकरण किया. ಭಗವಂತನ ಹತ್ರ ನಾನು ಏನು ಕೇಳಿಲ್ಲ ಇದುವರೆಗೂ. ನಾನು ಕೇಳಕ್ ಮುಂಚೆನೆ ಪ್ರತಿಯೊಂದು ನನಗೆ ಒಳ್ಳೇದೇ ಆಗ್ತಾ ಇದೆ. ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ, 100% ಡಬಲ್ ಆಗಿದೆ ಬಿಸ್ನೆಸ್. ಡಬಲ್ ಆಗಿದೆ. ನಮಗೆ ಇಲ್ಲಿ ಬಂದು ಹೋದಾಗಿಂದಾನು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೇನ್ ಅದೇ ಇಂಪಾರ್ಟೆಂಟ್ ಅಲ್ಲ ಒಂದ್ ಮನುಷ್ಯನಿಗೆ. 5 ವಾರ ಬಂದ್ ಏನ್ ಮಾಡಿದ್ರಿ ಪೂಜೆ ಮಾಡಿ? ಇದೇ ಪೂಜೆ ಮಾಡಿ ಮತ್ತೆ ಹೋಮ ಕೂತ್ಕೊಂಡ್ವಿ. ಮಗನ್ಗೆ ಹುಡುಗಿ ಸ್ಟಾರ್ಟ್ ಆಯ್ತು, ಮದ್ವೆನೂ ಆಯ್ತು. ಅಮಾವಾಸ್ಯೆ ದಿನ ಬೂದು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು, ಶ್ರೇಷ್ಠ. ಅದು ಭೈರವೇಶ್ವರನ್ಗೆ, ವರದರಾಜೇಶ್ವರನ್ ದೇವರಿಗೆ ಹಚ್ಚೋದ್ರಿಂದ ಏನೇ ಸಾಲ ಇದಿದ್ರು ಮತ್ತೆ ನಿಮ್ಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಮಧು ಮಾತಾಡ್ತಾ ಇರೋದು. ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ, ನೀವು ನೋಡ್ತಾ ಇದ್ರಲ್ಲ ಶ್ರೀ ವರದರಾಜೇಶ್ವರಿ ಶಿವಾಲಯ. ಸೊ ಇಲ್ಲಿ ನಾವು ಇದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿನ ದೇವಸ್ಥಾನದ ವಿಶೇಷ ಏನಂದ್ರೆ, ನಾವು ತುಂಬಾ ಕಡೆ ನಾವು ಶಿವನ ದೇವಸ್ಥಾನ ನೋಡಿರ್ತೀವಿ, ಶಿವಲಿಂಗವನ್ನು ನೋಡಿರ್ತೀವಿ. ಎಲ್ಲಾ ಶಿವಲಿಂಗನೂ ಕಪ್ಪು ಶಿವಲಿಂಗನೇ ಇರುತ್ತೆ, ಅಂದ್ರೆ ಕಪ್ಪು ಕಲ್ಲಿಂದಲೇ ಮಾಡಿರ್ತಾರೆ. ಆದ್ರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಶಿವಲಿಂಗ ಬಂದು ಕೆಂಪು ಶಿವಲಿಂಗ, ಅಂದ್ರೆ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿದಂತ ಶಿವಲಿಂಗ ಅಂತೆ. ಸೊ ಇಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯಾವುದೋ ನಾಗಸಾಧುಗಳು ಬಂದು ವಿಸಿಟ್ ಕೊಟ್ಟಾಗ ಇದು 13ನೇ ಜ್ಯೋತಿರ್ಲಿಂಗ ಆಗುವ ಪ್ರಖ್ಯಾತಿ ಆಗುತ್ತೆ ಇದು ಅಂತ ಹೇಳಿದ್ದಾರೆ. मैंने 12 ज्योति के स्थान थे, हमने वहाँ बेंगलोर रामनगर जिला में 13वां ज्योति का. ಸೊ ಆ ಥರ ಒಂದು ವಿಶೇಷವಾದ ದೇವಸ್ಥಾನ. ಸೊ ಬನ್ನಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಭಕ್ತಾದಿಗಳು ಏನ್ ಹೇಳ್ತಾರೆ, ಮತ್ತೆ ಈ ದೇವಸ್ಥಾನದ ಗುರುಗಳು ಏನ್ ಹೇಳ್ತಾರೆ, ಈ ದೇವಸ್ಥಾನದ ವಿಶೇಷತೆ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಇದು ಪೂಜೆ ಎಷ್ಟು ದಿನ ಮಾಡ್ತಾ ಇದ್ರ? ಇದು ಸಮಸ್ಯೆಗೆ ಬರ್ತೀನಿ. ಅವಾಗ ಒಂದ್ 5 ವಾರ 9 ವಾರ ಮಾಡಿದ್ದೆ. ನಮ್ಗೆ ಆರೋಗ್ಯ ಸಮಸ್ಯೆಗೆ ಹೇಗೆ ಅನಿಸ್ತಾ ಇದೆ ಮುಂಚೆ? ನೀವು ಪರವಾಗಿಲ್ಲ, ಆರೋಗ್ಯ ಸಮಸ್ಯೆ ಮತ್ತೆ ಮಗನ್ಗೆ ಮದ್ವೆ ಆಗ್ಬೇಕಾಗಿತ್ತು. ಹಂಗಾಗಿ ಆಯ್ತು, 1 ವರ್ಷ ಆಯ್ತು. ಎಷ್ಟು ದಿನದಲ್ಲಿ ಆಯ್ತು ಇದು ನೀವು ಪೂಜೆ ಮಾಡಿ? 5 ವಾರ ಭಾನುವಾರ. 5 ವಾರ ಬಂದ್ ಏನ್ ಮಾಡಿದ್ರಿ ಪೂಜೆ ಮಾಡಿ? ಇದೇ ಪೂಜೆ ಮಾಡಿ ಮತ್ತೆ ಹೋಮ ಕೂತ್ಕೊಂಡ್ವಿ. ಮಗನ್ಗೆ ಹುಡುಗಿ ಸ್ಟಾರ್ಟ್ ಆಯ್ತು, ಮದ್ವೆನೂ ಆಯ್ತು. ನಾನು 1.5 ವರ್ಷದಿಂದ ರೆಗ್ಯುಲರ್ ಆಗಿ ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇದ್ದೀನಿ ಸರ್. ಓಕೆ, ಸೊ ನಾನು ಯಲಹಂಕದಿಂದ ಬರ್ತೀನಿ. ಸೊ ಅಪ್ ಅಂಡ್ ಡೌನ್ ನನಗೆ ಆಲ್ಮೋಸ್ಟ್ 120 ಕಿಲೋಮೀಟರ್ ಆಗುತ್ತೆ ಒಂದ್ಸತಿ ಬಂದು ಹೋಗೋದಕ್ಕೆ. ಬಟ್ ವಿತೌಟ್ ಫೇಲ್ ಪ್ರತಿ ಅಮಾವಾಸ್ಯೆಗೆ ನಾನು ಇಲ್ಲಿ ಬಂದು ಹೋಗ್ತೀನಿ ಪ್ರತಿ ತಿಂಗಳು. ಎಸ್. ಸೊ ಏನು ಅಭಿವೃದ್ಧಿ ಆಯ್ತು ಅಂದ್ರೆ ಮೀನ್ಸ್ ಮುಂಚೆ ಇದ್ದಂತ ಪರಿಸ್ಥಿತಿ ಅಥವಾ ನಿಮ್ಮ ಮನಸ್ಥಿತಿ? ನಾನು ಭಗವಂತನ ಹತ್ರ ನಾನು ಏನು ಕೇಳಿಲ್ಲ ಇದುವರೆಗೂ. ನಾನು ಕೇಳಕ್ ಮುಂಚೆನೆ ಪ್ರತಿಯೊಂದು ನನಗೆ ಒಳ್ಳೇದೇ ಆಗ್ತಾ ಇದೆ. ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗಿದೆ. ಸೊ ನನ್ನ ಮಕ್ಕಳಿಗೆ ಎಲ್ಲ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ. ಸೊ ಹಂಗಾಗಿ ನಾನು ಏನು ಕೇಳುವಂತ ಪ್ರಮೇಯನೇ ಬಂದಿಲ್ಲ. ಇಲ್ಲ, ಒಟ್ಟೆ ನಿಮಗೆ ನಿಮ್ಮ ಕಷ್ಟ ಏನಿದೆ ಅದಾಗಿ ಬಗ್ಗೆ 100% ಆಗ್ತಾ ಇದೆ. ಏನ್ ಬಿಸ್ನೆಸ್ ಮಾಡ್ತೀರಾ? ಸೊ ನಂದು ಇದು ಏನು LPG ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಇದೆ. ಓಕೆ, ಮತ್ತೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಸೊ ಮುಂಚೆ ಪರಿಸ್ಥಿತಿಗೂ ಇದು ತುಂಬಾ ಬದಲಾವಣೆ ಆಗಿದೆ. 100% ಡಬಲ್ ಆಗಿದೆ ಬಿಸ್ನೆಸ್. ಡಬಲ್ ಆಗಿದೆ. ಎಸ್. ಓಕೆ, ಸೊ ಹಂಗಾಗಿ ದೇವ್ರ ಮೇಲೆ ತುಂಬಾ 100% ಇದೆ ಸರ್. ನಾನು ಪ್ರತಿ ಅಮಾವಾಸ್ಯೆಗೆ ವಿತೌಟ್ ಫೇಲ್ ಬರ್ತೀನಿ. ಹೊಸದಾಗಿ ಬರುವಂತ ಭಕ್ತಾದಿಗಳಿಗೆ ನಾನು ಏನು ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನು ಕೇಳಬೇಡಿ, ನೀವು ಬನ್ನಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಳ್ಳಿ. ಭಕ್ತಿಪೂರ್ವವಾಗಿ ಏನೇ ಪ್ರಾರ್ಥನೆ ಮಾಡಿ ಅಷ್ಟೇ. ನನಗೆ ಅದು ಕೊಡು ಇದು ಕೊಡು ನಾನು ಯಾವತ್ತೂ ಕೇಳಿಲ್ಲ, ಬಟ್ ನನಗೆಲ್ಲ ಆಗ್ತಾ ಇದೆ. ಜಸ್ಟ್ ದೇವ್ರನ್ನ ದರ್ಶನ ಮಾಡೋದು. ಎಸ್, ದರ್ಶನ ಮಾಡೋದು. ನಾನೊಂದು ಏನೋ ಕೂಷ್ಮಾಂಡ ಆರತಿ ನಾನು ಮಾಡ್ತೀನಿ ಪ್ರತಿ ತಿಂಗಳು ನಾನು ಮಾಡ್ತಾ ಇದ್ದೀನಿ. ಆಗ್ತಾ ಇದೆ. ಎಸ್ ಎಸ್ ಎಸ್, ಹೌದು ಹೌದು. ನಮಗೆ ಇಲ್ಲಿ ಬಂದು ಹೋದಾಗಿಂದಾನು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೇನ್ ಅದೇ ಇಂಪಾರ್ಟೆಂಟ್ ಅಲ್ಲ ಒಂದ್ ಮನುಷ್ಯನಿಗೆ. ಶಾಂತಿ ನೆಮ್ಮದಿನೇ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಬಂದು ಹೋದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ. ಮತ್ ನಾವೇನ್ ಅನ್ಕೊಂಡಿದ್ರು ಅದು ಆಗತ್ತೆ. ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಬರ್ಬೇಕು. ನಾವು 1 ವರ್ಷದಿಂದ ಬರ್ತಾ ಇದೀವಿ, ನಮ್ಗೆ ಒಳ್ಳೇದಾಗಿದೆ.
ನೀವೇನಾದ್ರು ಅನ್ಕೊಂಡಿದ್ರ ಈ ತರ ಒಂದು ಇಷ್ಟ ನೆರವೇರ್ಲಪ್ಪ? ಅದು ಬಿಸ್ನೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಅಂತ ಅನ್ಕೊಂಡಿದ್ವಿ. ಅದ್ರ ಪ್ರಕಾರ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಈ ಕ್ಷೇತ್ರಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ರ ಸರ್? ಅದು 1 ವರ್ಷದ ಮೇಲೇನಾಗಿದೆ. 1 ವರ್ಷದ ಮೇಲೇನಾಗಿದೆ. ಓಕೆ. ಎಷ್ಟು ಈ ತರ ದೀಪನ ಎಷ್ಟು ದಿನದಿಂದ ಹಚ್ತಾ ಇದ್ರ? ನಾವು ದೇವರಿಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ದೇವರಿಗೆ ಬಾಯ ಕೊಡ್ತೀವಿ, ದೇವರಿಗೆ ಮಾಡ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಓಕೆ. ಅದಕ್ಕೋಸ್ಕರ ಏನೋ ನಮ್ಮ ಹುಡುಗರು ನಮ್ಮ ಮನೆಯವರು ಇಲ್ಲಿ ಟಿವಿನಲ್ಲಿ ಬಂದಿತ್ತು, ನೋಡ್ಬೇಕು, ಮಾಡಬೇಕು, ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಬರ್ತಾ ಇದೀವಿ, ಎಲ್ಲ ಒಳ್ಳೇದಾಗ್ತದೆ. ನಾವು ಕರೆಕ್ಟ್ ಆಗಿರ್ಬೇಕು ಅಂತ ನಮ್ಮ ಅರ್ಥದಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಇದು ನೋಡಿ ಬಂದಿದ್ವಿ. ನಮ್ಮ ಕಷ್ಟ ನಾವು ಎಲ್ಲ ಬ್ಯಾಂಗ್ಳೂರ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ವಿ ನಾವು. ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ, ಯಲಹಂಕ ನ್ಯೂ ಟೌನಿಂದ ಬಂದಿದ್ವಿ. ಯೂಟ್ಯೂಬ್ ನೋಡ್ತಾ ಇದ್ವಿ. ನಮ್ಮ ಆತ್ಮೀಯರು ಪಾಪ ಮುರಳಿ ಅಂತ ತುಂಬಾ ಕಷ್ಟದಲ್ಲಿ ಇದ್ರು, ಮುರಳಿ ಕೃಷ್ಣ ಅಂತ. ಅವರನ್ನ ನಮ್ಮ ಸ್ನೇಹಿತರಾದ ಭಾನುಪ್ರಕಾಶ್ ಅವರಿಬ್ಬರನ್ನು ಕರ್ಕೊಂಡು ಬಂದು ಈಗ ನಾವು ಕೂಷ್ಮಾಂಡನ್ನ ಆರತಿ ಮಾಡಿದ್ವಿ. ಭಗವಂತ ಚೆನ್ನಾಗಿದೆ, ಇದು ಸರ್ವೇ ಜನ ಸುಖಿನ ಬಂದವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸಿ ಸರ್ ಬಂದಿದೀವಿ. ಈಗ ಕೇಳ್ಕೊಂಡು ನೋಡೋಣ, ಕಷ್ಟಗಳನ್ನೆಲ್ಲ ನಿವಾರಿಸ್ತಾನೆ ನಾನು ನಮ್ಮ ಕೈ ಎಲ್ಲಿಂದ ಬಂದಿರೋದು? ಚಿಕ್ಕಮಗಳೂರು. ಚಿಕ್ಕಮಗಳೂರಿಂದ. ಓ, ನೀವು ಇರೋದೇ ಅಲ್ಲ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಕುಂಬಳಕಾಯಿನಲ್ಲಿ ಬತ್ತಿನ ಇಟ್ಟು ಪೂಜೆ ಮಾಡ್ತಾ ಇದ್ರಿ ಶಿವನಿಗೆ. ಹೌದು. ಸೊ ಏನ್ ವಿಶೇಷತೆ ಏನು? ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ವಿಶೇಷತೆ ಏನಂದ್ರೆ ಇಷ್ಟಾರ್ಥಗಳು ನೆರವೇರುತ್ತಂತ. ಇದು ವರದರಾಜೇಶ್ವರ ಸ್ವಾಮಿ ಅಂದ್ಬಿಟ್ಟು ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ, ಬಟ್ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಇಷ್ಟಾರ್ಥಗಳು ನೆರವೇರ್ಲಿ ಅಂತಾನೆ ನಾವು ಇದು ಮಾಡ್ತಾ ಇರೋದು. ಓಕೆ. ನಿಮ್ದು ಒಂದು ಏನೋ ಒಂದು ಕೋರಿಕೆ ಇದೆ. ಆ ಕೋರಿಕೆ ಮದುವೆ ಆಗಿದೆ. ನಾನೊಬ್ಬ ವ್ಯಾಪಾರಸ್ಥನಾಗಿ ಇಷ್ಟಾರ್ಥಕ್ಕಾಗಿ ಮಾಡ್ತಾ ಇದ್ದೀನಿ. ವ್ಯವಹಾರ ಚೆನ್ನಾಗಿ ವೃದ್ಧಿ ಆಗಲಿ. ಹೌದು. ನಮ್ದು ಅಂದ್ರೆ ಇದು 4ನೇ ವಾರ. ಇದು ಎಷ್ಟು ವಾರ? 4 ತಿಂಗಳು. 12 ತಿಂಗಳು ಮಾಡ್ಬೇಕಂತ ಹೇಳಿದ್ರು. 12 ತಿಂಗಳು ಅಂದ್ರೆ ತಿಂಗಳಿಗೆ ಒಂದ್ಸಲ? ತಿಂಗಳಿಗೆ ಒಂದ್ಸಲ. ಅಂದ್ರೆ ಅಮಾವಾಸ್ಯೆ ದಿನ ಮಾತ್ರ? ಅಮಾವಾಸ್ಯೆ ದಿನ ಮಾತ್ರ. ಅಂದ್ರೆ 1 ವರ್ಷ ಮಾಡ್ಬೇಕಿದು? 1 ವರ್ಷ ಆಗುತ್ತೆ. 4 ವಾರ. 4 ವಾರದಲ್ಲಿ ಏನಾದ್ರು ನಿಮ್ಗೆ ಒಂಥರ ಬದಲಾವಣೆಗಳು ಆಗಿದೆ? ಒಂಥರ ಈಗ ಮುಂಚೆ ಇದ್ದಂತ ಸ್ಥಿತಿಗೂ ಪಾಸಿಟಿವ್ ಇದೆ ಇವಾಗ. ಓಕೆ. ಪಾಸಿಟಿವ್ ಇರೋದ್ರಿಂದ ನಾವು ಅಲ್ಲಿಂದ ಬರ್ತಾ ಇರೋದು. ಎಲ್ಲಿಂದ ಬಂದಿರೋದು ನೀವು? ನಾನು ಇವಾಗ ಬೆಂಗಳೂರು. ಇದು ಅಮಾವಾಸ್ಯೆ ದಿನ ಬೂದುಗುಂಬಳಕಾಯಿ ದೀಪ ಹಚ್ಚೋದು ತುಂಬಾ ಒಳ್ಳೇದು, ಶ್ರೇಷ್ಠ. ಅದು ಭೈರವೇಶ್ವರನ್ಗೆ, ವರದರಾಜೇಶ್ವರನ್ ದೇವರಿಗೆ ಹಚ್ಚೋದ್ರಿಂದ ಏನೇ ಸಾಲ ಇದಿದ್ರು ಮತ್ತೆ ನಿಮ್ಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಇದು ಒಳ್ಳೆ. ಎಷ್ಟು ದಿನದಿಂದ ಹಚ್ಚುತ್ತಾ ಇದ್ದೀರಾ? ನಾವು ಸುಮಾರು 1 ವರ್ಷ ಆಯ್ತು. 1 ವರ್ಷ. ತಿಂಗಳಿಗೆ ಒಂದ್ಸಲ ಹಚ್ತಾ ಇರ್ತೀರಾ? ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಯಲ್ಲಿ ಬಂದು ಹಚ್ಬಿಟ್ಟು ಹೋಗ್ತೀವಿ. ಓಕೆ ಸರ್, ಈಗ 1 ವರ್ಷದಿಂದ ಆಲ್ರೆಡಿ ಹಚ್ಚಿದ್ರಾ? ಸೊ ನಿಮ್ಗೆ ಏನಾದ್ರು ಪಾಸಿಟಿವ್ನೆಸ್ ಸಿಕ್ಕಿದೆ ಅಂದ್ರೆ ಮುಂಚೆ ಇದ್ದಂತ? ಖಂಡಿತ. ನಮ್ದು ಬಿಸ್ನೆಸ್ ಇದೆ, ಬಿಸ್ನೆಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಏನ್ ಬಿಸ್ನೆಸ್? ನಮ್ದು ಪೇಪರ್ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸೊ ಮುಂಚೆ ಇದ್ದಂತ ನಿಮ್ಮ ಬಿಸ್ನೆಸ್ ಇದಕ್ಕೂ ಬಹಳ ವ್ಯತ್ಯಾಸ, ತುಂಬಾ ಇಂಪ್ರೂವ್ ಆಗಿದೆ. ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಪ್ರಾರಂಭ ಆಗಿದ್ದ ಒಂದು ರೋಚಕ ಕಥೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲಿಗೆ ಈ ಒಂದು ಊರಿನ ಜನ, ಸುತ್ತಮುತ್ತ ಜನ ಎಲ್ಲ ಬರೋಕೆ ಒಂದು ಯೋಗ ಕ್ಲಾಸ್ ಮಾಡಿದ್ವಿ. ಈ ಯೋಗ ಕ್ಲಾಸ್ಗೆ ಸುಮಾರು ಒಂದು 150ರಿಂದ 200 ಜನ ಪ್ರತಿನಿತ್ಯ ಬರೋರು. ಸುಮಾರು 11 ಕಿಲೋಮೀಟರ್ ದೂರದಿಂದ ಸಹ ಜನ ಇಲ್ಲಿ ಬರೋರು. ಆಗ ಇಲ್ಲಿ ನಮ್ಮ ತಾಯಿಯ ಒಂದು ಗದ್ದಿಗೆಯನ್ನ ಇಲ್ಲಿ ಪ್ರಥಮವಾಗಿ ನಾವು ಮಾಡಿದ್ವಿ. ಇಲ್ಲೇ ಆ ಗದ್ದಿಗೆಗೆ ಇಲ್ಲಿ ಬರುವಂತ ಯೋಗ ಜನ ಎಲ್ಲ ಬಂದು ಪೂಜೆಯನ್ನ ಮಾಡ್ಕೊಂಡು ಹೋಗುವಂಥವ್ರು. ಒಂದು ದಿನ ಕನಸಿನಲ್ಲಿ ಒಬ್ಬರು ಋಷಿಗಳು ಕಾಣಿಸ್ಕೊಂತಾರೆ ನನಗೆ. ಋಷಿಗಳು ಕಾಣಿಸ್ಕೊಂಡಾಗ ಅವರು ಬಿಳಿ ಗಡ್ಡಧಾರಿ, ಬಿಳಿ ವಸ್ತ್ರಧಾರಿ ಆಗಿರ್ತಾರೆ. ಅಂಥವ್ರು ಬಂದು ಈ ಒಂದು ಗದ್ದಿಗೆಯ ಮುಂದೆ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡು ನೀನು ಅಂತ ಹೇಳ್ತಾರೆ. ನಾನು ಆಶ್ಚರ್ಯ ಆಯ್ತು, ಇದೇನಪ್ಪ ಇದು ಕನ್ಸಲ್ಲಿ ಈ ತರ ಬಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾವ್ರೆ ಅಂತ ಆಶ್ಚರ್ಯ ಆಯ್ತು ನನಗೆ. ಆ ಶಿವಲಿಂಗನ ಹೇಗೆ ಪ್ರತಿಷ್ಠಾಪನೆ ಮಾಡೋದು? ಯಾವುದೇ ದೇವಸ್ಥಾನ ನಿರ್ಮಾಣ ಮಾಡ್ಬೋದು, ಆದ್ರೆ ಶಿವನ ಪ್ರತಿಷ್ಠಾಪನೆ ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಹೇಳಿ ನಾನು ಪುರಾಣಗಳಲ್ಲಿ ಓದಿರುವಂಥದ್ದು ನಾನು ಅನ್ಕೊಂಡಿದ್ದೆ. ನಮ್ಮ ಕೈಯಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಕ್ ಸಾಧ್ಯನಾ ಅಂತ ಹೇಳಿ ನನ್ನೆಲ್ಲ ಒಂದು ಪ್ರಶ್ನೆ ಮೂಡಿತ್ತು. ಆಗ ಒಂದು 3 ದಿನಗಳ ನಂತರ ಒಂದು ಉತ್ತರ ಭಾರತದಿಂದ ಒಬ್ರು ಕರೆಯನ್ನ ಮಾಡ್ತಾರೆ. ಗುರುಗಳೇ, ನರ್ಮದಾ ನದಿ ತೀರದ ಒಂದು ಕೆಂಪು ಶಿವಲಿಂಗ ಸಿಕ್ಕಿದೆ, ಅದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ, ಹೆಂಗೋ ಇಲ್ಲಿ ಕನ್ಸಲ್ ಬಂದು ಆ ಮುನಿಗಳು ಹೇಳಿದಕ್ಕೋ ಇವರು ಕರೆ ಮಾಡಿ ಹೇಳಿದಕ್ಕೋ ಎಲ್ಲ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತು. ಹಾಗಾಗಿ ಆ ಲಿಂಗವನ್ನು ಇಲ್ಲೇ ತರಿಸ್ಕೊಂಡು ಶಿವನ ನಾವು ಇಲ್ಲಿ ಪ್ರತಿಷ್ಠಾಪನೆಯನ್ನ ನಾವು ಮಾಡ್ತೀವಿ. ಆ ಪ್ರತಿಷ್ಠಾಪನೆ ಮಾಡಿದಾಗ ಭಯಂಕರವಾದ ಒಂದು ಗಾಳಿ ಗುಡುಗು
ಸಿಡ್ಲು ನಾವು ಮನೇಲಿ ಕೂತಿರ್ತೀವಿ, ಮನೆಯಲ್ಲೇ ಬೆಂಕಿಗೆ ಆಹುತಿ ಆಯ್ತೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಪ್ರಕಾಶಮಾನ ಒಂದು ಬೆಳಕು, ಅಷ್ಟು ಶಬ್ದವಾದ ಒಂದು ಸಿಡ್ಲು ಬಡೀತು. ನಮಗೆ ಆಶ್ಚರ್ಯ ಆಯ್ತು, ಈ ಒಂದು ಶಿವನ ಒಂದು ಪ್ರತಿಷ್ಠಾಪನೆ ಮಾಡುವಾಗ ಈ ರೀತಿ ಒಂದು ಸನ್ನಿವೇಶ ಅನ್ನಿಸ್ತು. ಹಾಗೆ ಒಂದು ಕಪ್ಪೆ, ನಾವು ಶಿವನ ಪ್ರತಿಷ್ಠಾಪನೆ ಮಾಡಿ ಈ ಕಡೆ ತಿರುಗ್ತೀವಿ, ಇದ್ದಕ್ಕಿದ್ದಂಗೆ ಒಂದು ಕಪ್ಪೆ ಬಂದು 3 ಪ್ರದಕ್ಷಿಣೆ ಮಾಡುತ್ತೆ ಶಿವಲಿಂಗವನ್ನ. ಅದು ಎಲ್ರಿಗೂ ಅವತ್ತು ನಿಜಕ್ಕೂ ಅಲ್ಲಿ ನಡೆದಿರುವಂತ ನಮ್ಗೆಲ್ಲ ತುಂಬಾ ಆಶ್ಚರ್ಯ ಆಯ್ತು. ಇದೇನಪ್ಪ ಇದು 3 ಪ್ರದಕ್ಷಿಣೆ ಮಾಡಿ ಆ ಮುಂಬಾಗಿಲ ಮುಖಾಂತರ ಕಪ್ಪೆ ಒಂದು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ನಿಜಕ್ಕೂ ಒಂದು ಸತ್ಯ ಒಂದು ಅರಿವಾಯ್ತು ನಮಗೆ. ಹಾಗೆ ನಾನು ಕೆಲವರು ವಿಚಾರಿಸಿದಾಗ ಆ ಸಿಡ್ಲು ಬಡ್ದಿರುವಂಥದ್ದು ಶಿವನೇ ಬಂದು ನಾನು ಇಲ್ಲಿ ವಾಸ ಮಾಡ್ತೀನಿ ಅನ್ನೋದಕ್ಕೆ ಒಂದು ಸಂಕೇತ ಸೂಚನೆ ಮಾಡಿದ್ದೇನೆ ಅಂತೇಳಿ ನನಗೆ ಹಿರಿಯರು ಹೇಳಿದ್ರು. ನಿಜಕ್ಕೂ ಆಶ್ಚರ್ಯ ಆಯಿತು. ಹಾಗೆ ಕ್ರಮೇಣ ಶಿವರಾತ್ರಿ ಬಂತು. ಶಿವರಾತ್ರಿಯ ರಾತ್ರಿ ಒಂದು 12:30, 1 ಗಂಟೆಯಲ್ಲಿ ಅವ್ರನ್ನ ಕರೆಯನ್ನ ಮಾಡ್ತಾರೆ. ಉತ್ತರ ಭಾರತದಿಂದ ಒಬ್ರು ಅಘೋರಿಗಳು ಬಂದಿದ್ದಾರೆ, ನಿಮ್ಮ ದೇವಸ್ಥಾನವನ್ನ ನೋಡ್ಬೇಕು ಅಂತ ಕೇಳ್ತಾರೆ. ನನಗೂ ಆಶ್ಚರ್ಯ. ಅಷ್ಟೊತ್ತಲ್ಲಿ ರಾತ್ರಿಯಲ್ಲಿ 1:30, 2 ಗಂಟೆ ಸುಮಾರಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಹಾಗೆ ನಾನು ಬರೋಕ್ಕೆ ಹೇಳಿದೆ. ಸುಮಾರು ಒಂದು 2:15, 2:30 ಸುಮಾರಿಗೆ ಬರ್ತಾರೆ ರಾತ್ರಿ. ಶಿವರಾತ್ರಿಯ ಮುಂದಿನ ಅಮಾವಾಸ್ಯೆಯ ರಾತ್ರಿ ಬಂದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಶಿವಲಿಂಗವನ್ನು ನೋಡಿ ತುಂಬಾ ಶಕ್ತಿದಾಯಕ ಇದೆ, ಇದು ಮುಂದಿನ ದಿನಗಳಲ್ಲಿ ಇದೊಂದು 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಏನು ಹೇಳಿದ್ರು, ಅವರು ಹೋದ್ರು ಅನ್ಕೊಂಡ್ವಿ, ಅವ್ರು ಅಷ್ಟು ಮಾಡಲಿಲ್ಲ. ಕೇರಳಲ್ಲಿ ಒಂದು ಹೋಮಗಳು ನಡೆಯುತ್ತೆ, ಅಲ್ಲಿ ಸುಮಾರು 100 ಕುಂಡಗಳನ್ನ ಹಾಕಿರ್ತಾರೆ. ಅಂತ ಒಂದು ಸ್ಥಳಗಳಲ್ಲಿ ಹೋಗಿ ಲಕ್ಷಾಂತರ ಜನಗಳ ಒಂದು ಸೇರ್ಪಡೆ ಆಗಿರುತ್ತೆ. ಆ ಒಂದು ಸ್ಥಳದಲ್ಲಿ ಹೋಗಿ ಅವರು ಪೌರ್ಣಮಿ ಕಾವು ಅಂತ ಸ್ಥಳ, ಆ ಸ್ಥಳದಲ್ಲೇ ನಿಂತು ಅವರು ಅಷ್ಟು ಲಕ್ಷಾಂತರ ಜನರ ಮುಂದೆ ಒಂದು ಮಾತನ್ನು ಹೇಳ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಒಂದು 13ನೇ ಜ್ಯೋತಿರ್ಲಿಂಗ ಆಗಿದೆ ಅಂತ ಹೇಳ್ತಾರೆ. ನಮಗೆ ನಿಜಕ್ಕೂ ಅದು ಆಶ್ಚರ್ಯ ಆಯಿತು. ನಿಜಕ್ಕೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಆರೋಗ್ಯ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರು ಆದಷ್ಟು ಬೇಗ ನಿವಾರಣೆ ಆಗ್ತಾ ಇದೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಸಂತಾನ ಸಮಸ್ಯೆ ಇರ್ಬೋದು, ಭೂಮಿ ವ್ಯಾಜ್ಯಗಳಿರ್ಬೋದು, ದಾಂಪತ್ಯ ಜೀವನದಲ್ಲಿ ಇರ್ಬೋದು. ಒಬ್ಬರು ಬರ್ತಾರೆ, ನಾಳೆ ಬೆಳಗ್ಗೆ ಡೈವೋರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಬರ್ತಾರೆ. ಇವತ್ತು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನೇನು ಈ ಗೇಟ್ ದಾಟಿರೋದಿಲ್ಲ, ಆ ಕಡೆಯಿಂದ ಪತ್ನಿ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ, ಇಲ್ಲ ರೀ ಡೈವೋರ್ಸ್ ಬೇಡ, ಇಬ್ರು ಒಂದಾಗಿರೋಣ ಅಂತ ಹೇಳಿ ಮಾತಾಡ್ತಾರೆ. ನಿಜಕ್ಕೂ ಅವರು ಹೋದಂಥ ವ್ಯಕ್ತಿ ಬಂದು ನಂಗೆ ಹೇಳ್ತಾರೆ, ಗುರುಗಳೇ ಹಿಂಗಾಯ್ತು. ನಿಜಕ್ಕೂ ಆಶ್ಚರ್ಯ. ವರ್ಷಾಂಗಟ್ಲೆ ಇದ್ದಂಥ ಒಂದು ಸಮಸ್ಯೆ ಈ ರೀತಿ ಸುಲಭದಲ್ಲಿ ನಮಗೆ ಕ್ಲಿಯರ್ ಆಯಿತು ಅಂತ ಹೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಹಾಗೆ ಒಂದು ಹುಡುಗಿಯನ್ನ ಅತ್ತೆ ಮತ್ತೆ ಗಂಡ ಇಬ್ಬರು ಆ ಹುಡುಗಿನ ಹೊತ್ಕೊಂಡ್ಬರ್ತಾರೆ. ನಾವು ಏನಪ್ಪ ಇದು ಗಾಡಿ ಹಚ್ಕೊಂಡು ಹೊತ್ಕೊಂಡ್ಬರ್ತಾವ್ರು ಇಬ್ರು ಅನ್ಕೊಂತೀವಿ. ಕಾಲು ಆ ಹುಡುಗಿಗೆ ಸುಮಾರು ಒಂದು ಕಾಲಷ್ಟು ಅಡಿ ದಪ್ಪ ಆಗೋಗಿರುತ್ತೆ, 2 ಕಾಲು ಊತ ಬಂದ್ಬಿಟ್ಟಿರುತ್ತೆ. ಅವ್ರು ಬಂದು ಇಲ್ಲಿ ಹೋಮದಲ್ಲಿ ಕೂರ್ತಾರೆ. ಅವ್ರು ಎಷ್ಟೋ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಿರ್ತಾರೆ, ಆದರೆ ಅದು ನಿವಾರಣೆ ಆಗಿರೋದಿಲ್ಲ. ಇಲ್ಲಿ ಬಂದು ಹೋಮ ಕೂತು ಮಾರನೇ ದಿನ ಹುಡುಗಿ ಎದ್ದು ನಡೀತಾಳೆ. ಇವೆಲ್ಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ಕಾಲು ಊತ ಎಲ್ಲ ಪೂರ್ತಿ ಕಡಿಮೆ ಆಗೋಗಿರುತ್ತೆ. ನಾವು ನಾರ್ಮಲ್ ಆಗಿ ಏನ್ ಮನುಷ್ಯ ನಡೀತಾನೆ ಆ ಥರ ನಡೀತಾರೆ, ಅವ್ರಿಗೂ ಸಹ ಆಶ್ಚರ್ಯಚಕಿತರಾಗ್ತಾರೆ. ಇವೆಲ್ಲ ಈ ರೀತಿ ಅನೇಕ ಆರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಇಲ್ಲೇ ಸುತ್ತಮುತ್ತಲಿನ ಜನ ಇರ್ಬೋದು, ಏನೇ ಒಂದು ಕೆಲಸ ಕಾರ್ಯ ಮಾಡಕ್ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡಿಸಿ ಇಲ್ಲಿ ನಡೆಯುವಂಥ ಮಹಾಪ್ರತ್ಯಂಗಿರ ಹೋಮ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಸಾಕಷ್ಟು ಜನರು, 100 ಜನರು ಸೇರ್ತಾರೆ, ಈ ಹೋಮದಲ್ಲಿ ಪಾಲ್ಗೊಳ್ತಾರೆ. ಈ ಹೋಮದಲ್ಲಿ ಪಾಲ್ಗೊಂಡು ನಮಗೆ ಒಳ್ಳೇದಾಯ್ತು ಅಂತ ಹೇಳುವಂತ ಲಕ್ಷಾಂತರ ಜನರನ್ನ ನಾವು ಈ ಒಂದು 4 ವರ್ಷದಲ್ಲಿ ಈ ದೇವಸ್ಥಾನ ನಾವು ಕಂಡಿದ್ದೀವಿ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಕೂಷ್ಮಾಂಡ ಆರತಿ ಬಹಳ ಮುಖ್ಯವಾಗಿ ಮಾಡ್ತಾರೆ. ಕೂಷ್ಮಾಂಡ ಆರತಿ ಅದು ಸಹ ಕೂಷ್ಮಾಂಡ ಬಂದು ರಾಹುಗ್ರಹಕ್ಕೆ ಆಧಿಪತ್ಯ ಆಗಿರೋದ್ರಿಂದ, ರಾಹುಗ್ರಹ ಅಂತ ಹೇಳಿದಾಗ ಜಾತಕದಲ್ಲಿ ಕೆಲವೊಬ್ರು ರಾಹು ದೋಷ ಇದ್ದಂಥವ್ರು, ನಾಗದೋಷ ಇದ್ದಂಥವ್ರು, ಸರ್ಪದೋಷ ಇದ್ದಂಥವ್ರು ಅಂಥವರೆಲ್ಲ ಬಂದು ಇಲ್ಲಿ ಕೂಷ್ಮಾಂಡ ಆರತಿಯನ್ನ ಮಾಡಿ ತಮ್ಮ ದೋಷಗಳನ್ನ ನಿವಾರಣೆ ಮಾಡ್ಕೊಂತ ಬಂದವರು ಸಾವಿರಾರು ಜನ ನಮಗೆ ಕಾಣ ಸಿಗ್ತಾರೆ ಇಲ್ಲಿ. ಹಾಗೆ ಈ ಒಂದು ಕ್ಷೇತ್ರ ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲೆಗೆ ಅಲ್ಲ, ಇಡೀ ರಾಜ್ಯಾದ್ಯಂತ ಜನರು ಬರ್ತಾರೆ. ಹೊರ ರಾಜ್ಯಗಳಿಂದ ಸಹ ಜನರು ಬರ್ತಾರೆ. ಲಂಡನ್ ಇಂದ ಸಹ ಜನ ಬಂದಿದ್ದಾರೆ ಇಲ್ಲಿ. ಹಾಗೆ ದುಬೈಯಿಂದ ಸಹ ಈ ಜನನ ಈ ಒಂದು ದೇವಸ್ಥಾನವನ್ನು ಹುಡ್ಕೊಂಡ್ ಬರ್ತಾ ಇದ್ದಾರೆ. ನಿಜಕ್ಕೂ ನಮಗೂ ಒಂದು ಆಶ್ಚರ್ಯ ಆಗುತ್ತೆ. ನಾವು ಒಂದು ಪ್ರತಿಷ್ಠಾಪನೆ ಮಾಡಿದಂಥ ಈ ಒಂದು ಶಿವಲಿಂಗ ಇಷ್ಟೊಂದು ಪ್ರಸಿದ್ಧಿ ಆಗ್ತಾ ಇದೆಯಾ, ಮತ್ತೆ ಅಘೋರಿಗಳು ಹೇಳಿದ್ದ ಮಾತು ಎಲ್ಲೋ ನಿಜ ಆಗ್ತಾ ಇದೆ ಅನ್ಸುತ್ತೆ. ಹಾಗೆ ಒಬ್ರು ಇಸ್ರೋದಿಂದ ಒಬ್ರು ವಿಜ್ಞಾನಿಗಳು ಬರ್ತಾರೆ, ಗುರುಗಳೇ ಮುಂದೊಂದು ದಿನ ನಾವು ಏನ್ ತಿರುಪತಿ ಒಳಗೆ ನಿಂತ್ಕೊಂತೀವಿ ನಾವು ವಿಜ್ಞಾನಿಗಳು, ಆ ಒಂದು ವೈಬ್ರೇಷನ್ ನಮಗೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಕಂಡು ಬರ್ತಾ ಇದೆ. ಮುಂದೊಂದು ದಿನ ಈ ಕ್ಷೇತ್ರ ವಿಶ್ವ ಪ್ರಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಜರುಗುವಂತ ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮ ಸಾಕಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ. ಪ್ರತಿನಿತ್ಯ ದೇವಸ್ಥಾನ ಪೂಜೆ ಜರುಗುತ್ತೆ, ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾರೆ, ಕೂಷ್ಮಾಂಡ ಆರತಿಯನ್ನ ಮಾಡ್ತಾರೆ.
ತಮ್ಮ ತಮ್ಮ ಇಚ್ಛೆಗಳನ್ನ ಇಲ್ಲೇ ಈಡೇರಿಸ್ಕೊಂತಾರ ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಣ ಮುಂದೆ ಇದೆ. ಕೂಷ್ಮಾಂಡ ಆರತಿ ಅಂದ್ರೆ ಏನು ಗೊತ್ತಿಲ್ಲ. ಕೂಷ್ಮಾಂಡ ಆರತಿ ಅಂತ ಹೇಳಿದ್ರೆ, ಕೂಷ್ಮಾಂಡ ಅಂತ ಹೇಳಿದ್ರೆ ನಾವು ಸಂಸ್ಕೃತದಲ್ಲಿ ಬೂದುಗುಂಬಳಕಾಯಿನ ನಾವು ಕೂಷ್ಮಾಂಡ ಅಂತ ಹೇಳ್ತೀವಿ. ಆ ಕೂಷ್ಮಾಂಡ ಆರತಿ ನಾನು ಹೇಳಿರೋ ಹಾಗೆ ಕೂಷ್ಮಾಂಡ ಬಂದು ರಾಹುಗ್ರಹಕ್ಕೆ ಪ್ರತ್ಯೇಕವಾಗಿರುತ್ತೆ. ರಾಹುಗ್ರಹದ ದೋಷ ಇರುವಂತವರು ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸಿದ್ದೇ ಆದ್ರೆ ಇಲ್ಲಿ ಯಾವುದೇ ರೀತಿಯಾದ ಆಡಂಬರದ ಖರ್ಚು ಪೂಜೆ ಖಂಡಿತ ಇಲ್ಲ ದೇವಸ್ಥಾನದಲ್ಲಿ. ಇಲ್ಲಿ ಸಿಂಪಲ್ ಆಗಿ ಒಂದು ಕುಂಬಳಕಾಯಿ ದೀಪ ಹಚ್ಚಬೇಕು, ಹೋಮದಲ್ಲಿ ಪಾಲ್ಗೊಳ್ಬೇಕು ಅಷ್ಟೇ. ಖಂಡಿತವಾಗಿ ಅನೇಕ ಒಳಿತನ್ನ ಕಂಡಂತವರು ಸುಮಾರು ಜನ ನಮಗೆ ಸಿಗ್ತಾರೆ. ಮತ್ತೆ ಮೈಸೂರು ಮಹಾರಾಜರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ತಿಳಿಸ್ತಾರೆ. ಹೌದು, ಮೈಸೂರು ಮಹಾರಾಜರಿಗೂ ಸಹ ಈ ಒಂದು ಕ್ಷೇತ್ರದ ಬಗ್ಗೆ ಒಬ್ಬರು ತಿಳಿಸ್ತಾರೆ. ಅವರು ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಕನ್ನಡದ ಹೆಸರಾಂತ ನಟ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಹ ಇಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಇನ್ನು ಅನೇಕ ನಟ ನಟಿಯರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಭೇಟಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ಕೆಲವರು ಅನೇಕ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಈ ದೇವಸ್ಥಾನಕ್ಕೆ ನೀವು ಬರೋದಾದ್ರೆ ಮೈಸೂರು ರಸ್ತೆ ವಂಡರ್ಲಾ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ನೀವು ಬೆಂಗಳೂರು ಕಡೆಯಿಂದ ಬಂದು ವಂಡರ್ಲಾ ಸ್ಟಾಪ್ ಇಳ್ಕೋಬೇಕಾಗತ್ತೆ, ಅಥವಾ ಮೈಸೂರು ಕಡೆಯಿಂದ ಬಂದು ವಂಡರ್ಲಾ ಸ್ಟಾಪ್ ಇಳ್ಕೋಬೇಕಾಗತ್ತೆ. ಅಲ್ಲಿ ಆಟೋಗಳು ಇರ್ತವೆ. ನೀವು ಅಲ್ಲಿ ಕೇಳಿದ್ರೆ ಆಟೋ ರಿಕ್ಷಾ ಅವರು ಇಲ್ಲಿ ಕರ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ. ವಾಹನದ ಒಂದು ಸೌಲಭ್ಯ ಇರುವಂಥವ್ರು ವಂಡರ್ಲಾ ಇಂದ ರೈಟ್ ತಗೋಬೇಕು. ವಂಡರ್ಲಾ ಇಂದ ಒಳಗಡೆ ಒಂದು 2 ಕಿಲೋಮೀಟರ್ ಒಳಗಡೆ ಬಂದ್ರೆ ಜಡೇನಹಳ್ಳಿ ಅಂತ ಊರು ಸಿಗುತ್ತೆ. ಜಡೇನಹಳ್ಳಿಯಲ್ಲಿ ಅಲ್ಲಿ ಒಂದು ಬೋರ್ಡು ಹಾಕಿದ್ದೀವಿ, ವಿಶ್ವಪ್ರಸಿದ್ಧ ಕೆಂಪು ಶಿವಲಿಂಗ ಅಂತ ಹೇಳಿ. ಮತ್ತೆ ಶಿವಲಿಂಗ ನಾನು ಸಣ್ಣ ವಯಸ್ಸಿಂದ ನೋಡಿರುವಂಥದ್ದು ಕಪ್ಪು ಶಿಲೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂಥದ್ದು ಅದೇ. ಇದು ವಿಶೇಷವಾಗಿ ನಿಮ್ಮ ದಕ್ಷಿಣ ಭಾರತದಲ್ಲಿ, ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಏಕೈಕ ಕೆಂಪು ಶಿವಲಿಂಗ ಶ್ರೀ ವರದರಾಜೇಶ್ವರ ಶಿವಲಿಂಗ. ಖಂಡಿತ ಬನ್ನಿ, ತಾವೆಲ್ಲರೂ ಬಂದು ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ಸಂಕಷ್ಟಗಳಿಂದ ದೂರ ಆಗಬಹುದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ನ್ಯೂ ಕಮರ್ಸ್ಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆನ್ಸರ್ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.